ಆ ಒಂದು ಕ್ಷಣ. ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ, ಮಂಗಳೂರು. ಅಧ್ಯಾಯ 57. ಮದುವೆ ದಿನ ಬಂದೇ ಬಿಟ್ಟಿತು. ಸತೀಶ ತನ್ನ ಮನಸ್ಸಿನ ದುಗುಡವನ್ನು ಮರೆಯಲು ಯತ್ನಿಸುತ್ತಿದ್ದ. ಭಯ, ಆತಂಕದ ಮಡುವಿನಲ್ಲಿ ಸಿಲುಕಿ ಒದ್ದಾಡುತ್ತಿದ್ದ. ತಾನು ಬಯಸಿದ ಸುಜಿಯೊಂದಿಗೆ ಮದುವೆ ಮಾಡಿಕೊಳ್ಳುವ ಶುಭ ಗಳಿಗೆಯಲ್ಲಿ ಸಂಭ್ರಮಿಸುವುದೋ, ಹೆತ್ತ ಅಪ್ಪ ಅಮ್ಮನನ್ನು ದೂರ ಮಾಡಿಕೊಂಡು ಅವರ ಆಶೀರ್ವಾದವೂ ಇಲ್ಲದೆ ಹೊಸ ಜೀವನಕ್ಕೆ ಕಾಲಿಡುವುದೋ ಎಂಬ ದ್ವಿಧತೆಗೆ ಸಿಲುಕಿ ಚಡಪಡಿಸುತ್ತಿದ್ದ. ಎಲ್ಲವನ್ನೂ ಮರೆತು ನಗುವಿನ ಮುಖವಾಡ ಧರಿಸಿ ಎಲ್ಲರೊಂದಿಗೂ ಖುಷಿಯಾಗಿರಬೇಕೆಂದು ನಿರ್ಧರಿಸಿ ವೃದ್ಧಾಶ್ರಮಕ್ಕೆ ಬಂದ. ಸತೀಶ ಬರುತ್ತಿದ್ದಂತೆ ವೃದ್ಧಾಶ್ರಮದ ಮ್ಯಾನೇಜರ್ ಹಾಗೂ ಆಶ್ರಮವಾಸಿಗಳು ಹೊರಗೆ ಬಂದು ಸ್ವಾಗತಿಸಿ ಒಳಗೆ ಕರೆದುಕೊಂಡು ಹೋಗಿ ಕುಳ್ಳಿರಿಸಿ ಸತ್ಕರಿಸಿದರು. ಅವರನ್ನು ನೋಡುತ್ತಿದ್ದಂತೆ ತನ್ನ ತಾಯಿಯನ್ನು ನೋಡಿದ ಅನುಭವ ಆಯಿತು. ಭಾವಪರವಶನಾಗಿ ಅವರನ್ನು ಒಪ್ಪಿಕೊಂಡ. ಎಲ್ಲರೂ ತಮ್ಮನ್ನು ಪರಿಚಯಿಸಿಕೊಂಡರು. 6 ಜನ ಪುರೋಹಿತರು, 4 ಜನ ಮಹಿಳೆಯರು ಇದ್ದರು. ಕೆಲವರು ಶ್ರೀಮಂತ ಕುಟುಂಬದವರು ಇದ್ದರು. ಕಾರಣ ಅವರ ಮಕ್ಕಳು ಉನ್ನತ ಹುದ್ದೆಯಲ್ಲಿ ಬೇರೆ ರಾಜ್ಯಗಳಲ್ಲಿ, ದೇಶದಲ್ಲಿ ಕೆಲಸ ಮಾಡುತ್ತಿದ್ದರು. ಭದ್ರತೆ ಹೆಸರಿನಲ್ಲಿ ವೃದ್ಧಾಶ್ರಮದಲ್ಲಿ ಬಿಟ್ಟು ಹೋಗಿದ್ದರು. ಮತ್ತೆ ಕೆಲವರು ಮಕ್ಕಳನ್ನು ಕರೆದುಕೊಂಡು ಅನಾಥರಾಗಿದ್ದರೆ, ಮತ್ತೆ ಕೆಲವರು ಮಕ್ಕಳಿದ್ದೂ ಅನಾಥರಾಗಿದ್ದರು. ಎಲ್ಲರ ಕಥೆ ಕೇಳಿದ ಸತೀಶನಿಗೆ ಬೇಸರವಾಯಿತು. ಆದರೆ ಅವರೆಲ್ಲರೂ ಸಂತೋಷದಿಂದ ಮದುವೆ ಸಂಭ್ರಮದಲ್ಲಿ ಉತ್ಸಾಹದಿಂದ ಭಾಗಿಯಾಗಿದ್ದರು. ಸರಳವಾಗಿ ಆಶ್ರಮವನ್ನು ಸಿಂಗರಿಸಿ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದರು. ಅವರ ಮನೋಸ್ಥಿತಿಗೆ ಬೆರಗಾದ. ವಯೋವೃದ್ಧರು ಲವಲವಿಕೆಯಿಂದ ಓಡಾಡುತ್ತಿದ್ದರೆ ಸತೀಶ ಮೌನವಾಗಿ ಕುರ್ಚಿಯ ಮೇಲೆ ಕುಳಿತು ಯೋಚಿಸುತ್ತಿದ್ದ. ಹಳೆಯ ಗಘಟನೆಗಳು ನೆನಪಿಗೆ ಬರುತ್ತಿತ್ತು. ಆತ್ಮೀಯ ಸ್ನೇಹಿತರಾದ ರಮೇಶ, ನಟೇಶ ಮತ್ತು ರಂಗಸ್ವಾಮಿಗೆ ಮಾತ್ರ ಮದುವೆಯ ವಿಷಯ ತಿಳಿಸಿ ವೃದ್ಧಾಶ್ರಮದಲ್ಲಿ ಸರಳವಾಗಿ ಮದುವೆಯಾಗುತ್ತಿರುವುದರಿಂದ ಆಹ್ವಾನಿಸಿಲ್ಲವೆಂದು ಬೇಸರ ಮಾಡಿಕೊಳ್ಳದೆ ಹರಸಬೇಕೆಂದು ಕೋರಿದ್ದ. ಸರ್ ತೋಳೆ, ನಿಮಗೆ ಬಂದಿರುವ ಟೆಲಿಗ್ರಾಮ್ ಎಂದು ಆಶ್ರಮದ ಮ್ಯಾನೇಜರ್ ಎಂದಾಗ ಹಳೆಯ ನೆನಪಿನಲ್ಲಿ ಕಳೆದು ಹೋಗಿದ ಸತೀಶ ವಾಸ್ತವ ಸ್ಥಿತಿಗೆ ಮರಳಿದ. ಏನು ಟೆಲಿಗ್ರಾಮ್? ಒಂದು ಕ್ಷಣ ಭಯಭೀತನಾದ. ಹೌದು ಸರ್, ನಿಮಗೆ ಬಂದಿರೋ ಟೆಲಿಗ್ರಾಮ್ ಎಂದು ಸತೀಶನ ಕೈಗಿತ್ತು ಹೊರಟು ಹೋದ. ಸ್ವಲ್ಪ ಆತಂಕದಿಂದಲೇ ತೆರೆದು ನೋಡಿ ನಿಟ್ಟುಸಿರು ಬಿಟ್ಟ. ಅದು ಸ್ನೇಹಿತರ ಟೆಲಿಗ್ರಾಮ್. ಹೊಸ ಜೀವನಕ್ಕೆ ಕಾಲಿಡುತ್ತಿರುವ ಈ ಶುಭ ಸಂದರ್ಭದಲ್ಲಿ ಶುಭವಾಗಲೆಂದು ರಮೇಶ, ನಟೇಶ ಮತ್ತು ರಂಗಸ್ವಾಮಿ ಹಾರೈಸಿದ್ದರು. ಗೆಳೆಯರನ್ನು ನೆನೆದು ಭಾವುಕನಾದ. ಸತೀಶನನ್ನು ಗಮನಿಸುತ್ತಿದ್ದ ಹಿರಿಯ ದಂಪತಿಗಳು ಸತೀಶನ ಬಳಿ ಬಂದು ಕುಳಿತರು. ಸತೀಶನಿಗೆ ಒಂದು ರೀತಿಯ ಮುಜುಗರ. ತುಂಬಾ ಹತ್ತಿರದಲ್ಲಿ ಕುಳಿತು ಆತ್ಮೀಯವಾಗಿ ಮಾತನಾಡಿಸಿ, ತಾವು ಈ ಆಶ್ರಮದಲ್ಲಿ ಕಳೆದ 10 ವರ್ಷಗಳಿಂದ ಕೆಲಸ ಮಾಡುತ್ತಿರುವುದಾಗಿ ಹೇಳಿ, ತಾವು ತಂದಿದ್ದ ಪಂಚೆ ವಸ್ತ್ರ ತೋರಿಸಿ, ನಿಮಗೆ ಉಡಿಸಿ ತೊಡಿಸಿ ಸಿಂಗರಿಸುವ ಕೆಲಸವನ್ನು ಮ್ಯಾನೇಜರ್ ವಹಿಸಿದ್ದಾರೆಂದು ತಿಳಿಸಿ ಸತೀಶನ ಅನುಮತಿ ಕೇಳಿದರು. ಸತೀಶ ಸಂಕೋಚಗೊಂಡ. ಸರಿ ಎಂದು ತಲೆಯಲ್ಲಾಡಿಸಿದ. ಸತೀಶನನ್ನು ಮದುಮಗನಂತೆ ಸಿಂಗರಿಸಲು ಮುಂದಾದರು. ಸತೀಶನಲ್ಲಿ ಮದುಮಗನಿಗಿರಬೇಕಾದ ಉತ್ಸಾಹ ಇರಲಿಲ್ಲ. ಮೌನ ಮುರಿಯಲು ಮಾತನಾಡಿಸಲು ಯತ್ನಿಸಿದರು. ನೀವು ಆಶ್ರಮಕ್ಕೆ ಬಂದಾಗಿನಿಂದ ನೋಡ್ತಿದ್ದೀವಿ, ತುಂಬಾ ಮಂಕಾಗಿದ್ದೀರಿ. ಮದುವೆ ಹುಡುಗ ಸಂಭ್ರಮಿಸುವ ರೀತಿಯಲ್ಲಿ ತಾವೆಲ್ಲ ಅನ್ಯಥಾ ಭಾವಿಸಬೇಡಿ. ತಮಗೆ ಹೇಳಬೇಕೆನಿಸಿದರೆ ಹೇಳಬಹುದು ಎಂದರು. ಅವರ ಕಾಳಜಿಗೆ ಮನ ತುಂಬಿ ಬಂತು. ಸತ್ಯ ಹೇಳಿದ. ಅಪ್ಪ ಅಮ್ಮನ ಇಚ್ಛೆಗೆ ವಿರುದ್ಧವಾಗಿ ಅವರ ಅನುಪಸ್ಥಿತಿಯಲ್ಲಿ ಸುದ್ದಿಯನ್ನು ಮದುವೆಯಾಗುತ್ತಿರುವಾಗಿ ತಿಳಿಸಿ ಅವರಿಗಾಗಿ ಮನ ತುಡಿಯುತ್ತಿದೆ ಎಂದು ತನ್ನ ಮನದಾಳದ ನೋವನ್ನು ಹೊರಹಾಕಿದ. ಬೇಸರ ಪಟ್ಟುಕೊಳ್ಳಬೇಡಿ, ಅವರು ಬಂದೇ ಬರುತ್ತಾರೆ. ನಿಮ್ಮಂಥ ಯೋಗ್ಯನಾದ ಮಗನನ್ನು ಪಡೆಯುವ ಸೌಭಾಗ್ಯ ಎಲ್ಲರಿಗೂ ಇರೋದಿಲ್ಲ. ಒಣ ಪ್ರತಿಷ್ಠೆಗಾಗಿ ಅಪ್ಪಟ ಚಿನ್ನದಂತಹ ಮಗನನ್ನು ಕಳೆದುಕೊಳ್ಳುವ ಮೂರ್ಖರು ನಿಮ್ಮ ತಂದೆ ತಾಯಿ ಅಲ್ಲ. ನಮ್ಮ ಮಾತು ನಂಬಿ ಎಂದು ಭರವಸೆ ನೀಡಿದರು. ತಮ್ಮ ಆಶೀರ್ವಾದದಿಂದ ಅವರು ಬಂದು ಹರಸಿದರೆ ಸಾಕು, ಅದಕ್ಕಿಂತ ಭಾಗ್ಯ ನನಗೇನು ಬೇಡ ಎಂದ ಸತೀಶ. ಅವರ ಮಾತಿನಿಂದ ಸ್ವಲ್ಪ ಭರವಸೆ ಮೂಡಿತು. ಮುಖದಲ್ಲಿ ಮಂದಹಾಸ ಮೂಡಿತು. ಸತೀಶನನ್ನು ಮದುಮಗನಂತೆ ಸಿಂಗರಿಸಿ ಕನ್ನಡಿ ಹಿಡಿದು ನೋಡಿಕೊಳ್ಳಲು ತಿಳಿಸಿದರು. ಕಚ್ಚೆ ಪಂಚೆ ಬಾಸಿಂಗ ಕಟ್ಟಿ ಪೇನ ತೊಡಿಸಿ ಹಣೆಗೆ ಕುಂಕುಮವಿಟ್ಟು ಅಲಂಕರಿಸಿದ್ದರು. ಸತೀಶ ತನ್ನನ್ನು ನೋಡಿಕೊಂಡ. ಮದುಮಗನ ವೇಷ ನೋಡಿ ಮುಳುನಗೆ ಬೀರಿ ಅವರಿಗೆ ಧನ್ಯವಾದ ಹೇಳಿದ. ಅಪ್ಪ ಅಮ್ಮ ಅಕ್ಕ ಪೂರ್ಣಿ ಮಾಡಬೇಕಾಗಿದ್ದ ಕೆಲಸವನ್ನು ಆಶ್ರಮವಾಸಿಗಳು ಮಾಡಿದ್ದರು. ಮನೆಯವರ ನೆನಪಾಯಿತು. ಮುಖದಲ್ಲಿ ನೋವಿನ ಛಾಯೆ ಆವರಿಸಿ ಅನಾಥನೆಂಬ ಭಾವನೆ ಮೂಡಿ ಕುಗ್ಗಿ ಹೋದ. ವೃದ್ಧ ದಂಪತಿಗಳು ಸತೀಶನಿಗೆ ಧೈರ್ಯ ತುಂಬಿ ಜೀವನದಲ್ಲಿ ಏನೇ ಬರಲಿ ಎದುರಿಸಬೇಕೆಂದು ತಿಳಿಸಿ ತಾವು ಆಶ್ರಮಕ್ಕೆ ಸೇರಿಕೊಳ್ಳಬೇಕಾದ ದುಸ್ಥಿತಿಯನ್ನು ವಿವರಿಸಿದರು. ಹೆತ್ತ ಮಗ ಹೆಂಡತಿ ಮಾತು ಕೇಳಿ ತಮ್ಮ ಆಸ್ತಿಪಾಸ್ತಿ ಕಿತ್ತುಕೊಂಡು ಹೊರಹಾಕಿದ ದಿಕ್ಕೇ ತೋಚದಂತಾಯಿತು. ತಾವು ಆತ್ಮಹತ್ಯೆ ಮಾಡಿಕೊಳ್ಳುವ ಹಂತಕ್ಕೆ ತಲುಪಿದ್ದೇವೆಂದು. ಆತ್ಮಹತ್ಯೆ ಮಾಡಿಕೊಂಡರೆ ಸಮಾಜ ಹೇಳಿ ಎಂಬ ಹಣೆಪಟ್ಟಿ ಕಟ್ಟುತ್ತದೆ. ಹೇಳಿಗಳಾಗಿ ಸಾಯಲು ಮನಸ್ಸಾಗಲಿಲ್ಲ. ಸೋಲಿಗೆ ಶರಣಾಗಬಾರದೆಂದು, ಜೀವನದಲ್ಲಿ ಎಂದೂ ಸೋಲೊಪ್ಪಿಕೊಳ್ಳಬಾರದು ನಿರ್ಧರಿಸಿ ಆಶ್ರಮ ಸೇರಿಕೊಂಡು ಸ್ವಾಭಿಮಾನದಿಂದ ಬದುಕುತ್ತಿದ್ದೇವೆ. ಆಶ್ರಮವನ್ನು ಸ್ವಚ್ಛಗೊಳಿಸಿ ಆಶ್ರಮವಾಸಿಗಳಿಗೆ ಅಡುಗೆ ಸಿದ್ಧಪಡಿಸುವ ಕೆಲಸ ಮಾಡಿಕೊಂಡು ನಮ್ಮ ಬದುಕನ್ನು ಕಟ್ಟಿಕೊಂಡಿದ್ದೇವೆ. ಗತವೈಭವ ನೆನೆದು ಎಂದೂ ದುಃಖಿಸಿಲ್ಲವೆಂದು ವಿವರಿಸುತ್ತಿದ್ದರು. ಸತೀಶ್ ಅವರು ಹೇಳುವುದನ್ನು ಕೇಳಿಸಿಕೊಂಡು ಅವರ ಜೀವನೋತ್ಸಾಹಕ್ಕೆ ಬೆರಗಾಗಿ ಮಾರುಹೋದ. ಹೊರಗಿನಿಂದ ಯಾರು ಬಂದಂತಾಯಿತು. ಅತ್ತ ನೋಡಿದ ಸತೀಶ್. ಶ್ಯಾಮರಾಯರ ಹೆಂಡತಿ ಮಕ್ಕಳು ತಮ್ಮನ ಸಂಸಾರದೊಂದಿಗೆ ಒಳಗೆ ಪ್ರವೇಶ ಮಾಡುತ್ತಿದ್ದರು. ಸುಚಿ ನಿಧಾನವಾಗಿ ಒಂದೊಂದೇ ಹೆಜ್ಜೆ ಇಡುತ್ತಾ ಬರುತ್ತಿದ್ದಳು. ತಂಗಿ ಸುಮಿ ಅವಳಿಗೆ ನೆರವಾಗಿದ್ದಳು. ರಾಯರ ಜೊತೆ ಬಂದಿದ್ದ ಪುರೋಹಿತರು ಕೆಲವು ಸೂಚನೆಗಳನ್ನು ನೀಡುತ್ತಿದ್ದರು.
ದೂರದಿಂದಲೇ ಸುಜಿಯನ್ನು ಸತೀಶ ನೋಡಿದ. ಸರಳವಾಗಿ ಅಲಂಕರಿಸಿಕೊಂಡಿದ್ದಳು. ಹೊಸ ಸೀರೆ ಉಟ್ಟು ತಲೆಗೆ ಬಲ್ಲಿಗೆ ಹೂ ಮುಡಿದಿದ್ದಳು. ತಿದ್ದಿದ ಹೂವು, ಕಣ್ಣಿಗೆ ಕಾಡಿಗೆ, ತುಟಿಗಳಿಗೆ ತೆಳುವಾಗಿ ಲಿಪ್ಸ್ಟಿಕ್ ಹಚ್ಚಿದ್ದಳು. ಕೊರಳಿಗೆ ಸಣ್ಣದಾದ ಚಿನ್ನದ ಸರ, ಚಿನ್ನದ ಬಳೆಗಳ ಜೊತೆಗೆ ಹಸಿರು ಕೆಂಪು ಮಿಶ್ರಿತ ಗಾಜಿನ ಬಳೆಯಿಂದ ಸಾಲಂಕೃತಗೊಂಡಿದ್ದ ಸುಜಿ ಅಪ್ಸರೆಯಂತೆ ಕಂಗೊಳಿಸುತ್ತಿದ್ದಳು. ಅವಳನ್ನು ನೋಡಿ ಸತೀಶ ಸಂತಸಗೊಂಡ. ಮುಖದಲ್ಲಿ ಸಂತೋಷದ ಬಗ್ಗೆ ಉಕ್ಕಿತು. ಪುರೋಹಿತರ ಸೂಚನೆ ಮೇರೆಗೆ ಆಶ್ರಮವಾಸಿಗಳು ಸುಜಿಯ ಆರತಿ ಎತ್ತಿ ಒಳಗೆ ಕರೆದುಕೊಂಡು ಬಂದು ಹಸೆಮಣೆ ಮೇಲೆ ಕೂರಿಸಿದರು. ಸತೀಶನನ್ನು ಕರೆದುಕೊಂಡು ಬಂದು ಹಸೆಮಣೆ ಮೇಲೆ ಕೂರಿಸಿದರು. ಗಣಪತಿ ಪೂಜೆ, ಲಕ್ಷ್ಮೀನಾರಾಯಣರ ಪೂಜೆಯೊಂದಿಗೆ ಮದುವೆ ಶಾಸ್ತ್ರ ಆರಂಭವಾಯಿತು. ತಾಳಿ ಕಟ್ಟುವ ಗಳಿಗೆ ಬಂತಾದರೂ ಅಪ್ಪ ಅಮ್ಮ ಬಂದಿರಲಿಲ್ಲ. ಸತೀಶ ತಳಮಳಗೊಂಡ. ಮನಸ್ಸಿನಲ್ಲಿ ನೋವು. ಅಪ್ಪ ಅಮ್ಮ ಬರುವುದಿಲ್ಲ. ತಮ್ಮ ಹಠ ಸಾಧಿಸಿ ಗೆದ್ದು ಬಿಟ್ಟರು. ನಂಬಿಕೆ ಹುಸಿಯಾಯಿತು. ನಿರಾಸೆಗೊಂಡು ನಿಟ್ಟುಸಿರು ಬಿಟ್ಟ. ಬರುತ್ತಿದ್ದ ಕಣ್ಣೀರನ್ನು ಬಲವಂತವಾಗಿ ತಡೆಹಿಡಿದ. ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕದೆ ತಾಳಿ ಕಟ್ಟಬೇಕೆಂದು ನಿರ್ಧರಿಸಿ ಮನಸ್ಸನ್ನು ಗಟ್ಟಿ ಮಾಡಿಕೊಂಡ. ಪುರೋಹಿತರು ಮಂತ್ರ ಹೇಳುತ್ತಿದ್ದರು. ಶ್ಯಾಮರಾಯರು ಮಹಾಲಕ್ಷ್ಮಿ ಖುಷಿಯಿಂದ ಎಲ್ಲವನ್ನೂ ವೀಕ್ಷಿಸುತ್ತಾ ಸಂಭ್ರಮದಿಂದ ಪಾಲ್ಗೊಂಡಿದ್ದರು. ಸುಮಿ ಅಕ್ಕನಿಗೆ ನೆರವಾಗುತ್ತಿದ್ದಳು. ನಿರೀಕ್ಷಿಸಿದ ಸಮಯ ಬಂದೇ ಬಿಟ್ಟಿತು. ಶುಭ ಮುಹೂರ್ತ, ತಾಳಿ ಕಟ್ಟುವ ಸಮಯ. ಹಿರಿಯರೆಲ್ಲರೂ ತಾಳಿಗೆ ಪೂಜೆ ಮಾಡಿ ಆಶೀರ್ವಾದ ಮಾಡಿ ಎಂದರು ಪುರೋಹಿತರು. ಶ್ಯಾಮರಾಯರು ಮತ್ತು ಮಹಾಲಕ್ಷ್ಮಿ ಕುಲದೇವರನ್ನೆನೆದು ತಾಳಿ ಮುಟ್ಟಿ ನಮಿಸಿದರು. ಎಲ್ಲವನ್ನೂ ನೋಡುತ್ತಿದ್ದ ಸತೀಶನಿಗೆ ಕಣ್ಣೀರನ್ನು ಹಿಡಿದಿಡಲಾಗಲಿಲ್ಲ. ಯಾರಿಗೂ ತಿಳಿಯದಂತೆ ಪಕ್ಕಕ್ಕೆ ತಿರುಗಿ ಕಣ್ಣೀರು ಒರೆಸಿಕೊಂಡ. ಅಳುವನ್ನು ನಿಯಂತ್ರಿಸಲು ಯತ್ನಿಸಿದ. ಕ್ಷೀಣ ಧ್ವನಿಯಲ್ಲಿ ಆಶ್ರಮವಾಸಿಗಳ ಮಧ್ಯದಿಂದ ಧ್ವನಿಯೊಂದು ಕೇಳಿಬಂತು. ಪುರೋಹಿತರೆ, ತಾಳಿ ತೋರಿಸಿ, ನಾವು ಮುಟ್ಟಿ ನಮಸ್ಕರಿಸಬೇಕು. ಎಲ್ಲರ ಗಮನ ಅತ್ತ ಹೋಯಿತು. ವಿದ್ಯುತ್ತು ಸಂಚಾರವಾದಂತಾಯಿತು. ಎಲ್ಲರ ಮುಖದಲ್ಲೂ ಸಂತಸದ ಹೊಳೆಯೇ ಹರಿಯಿತು. ಸತೀಶ ಹಸೆಮಣೆಯಿಂದ ಎದ್ದು ಓಡಿ ಹೋಗಿ ಅಮ್ಮ ಎಂದು ಒಪ್ಪಿಕೊಂಡ. ದುಃಖದ ಕಟ್ಟೆ ಒಡೆದಿತ್ತು. ಒಬ್ಬರನ್ನೊಬ್ಬರು ಒಪ್ಪಿ ಸಂತೈಸುತ್ತಿದ್ದರು. ಕಣ್ಣೀರು ಒರೆಸಿಕೊಳ್ಳುತ್ತಿದ್ದಷ್ಟು ಬರುತ್ತಲೇ ಇತ್ತು. ಅಮ್ಮ ಮಗನ ಸಮಾಗಮವನ್ನು ಎಲ್ಲರೂ ತದೇಕ ಚಿತ್ತದಿಂದ ನೋಡುತ್ತಿದ್ದರು. ಅಪ್ಪನ ಬಳಿ ಬಂದು ನಿಂತ. ಸತೀಶ ಎಂದು ಬಾಚಿ ತಬ್ಬಿಕೊಂಡರು. ಆ ಅಪ್ಪುಗೆಯಲ್ಲಿ ಅವ್ಯಕ್ತ ಸುಖ, ಭಾವನೆಗಳು ನೀರಾಗಿ ಹರಿಯಿತು. ಬುದ್ಧಿ ತಿಳಿದ ಮೇಲೆ ಇದೇ ಮೊದಲ ಬಾರಿ ಅಪ್ಪ ಮಗನ ಪ್ರೀತಿಯ ಮಿಲನವಾಗಿತ್ತು. ಅಪ್ಪನ ಮುಖದಲ್ಲಿ ಸಿಟ್ಟು ಇರಲಿಲ್ಲ. ನುಡಿಯಲ್ಲಿ ಆಕ್ರೋಶವಿರಲಿಲ್ಲ. ತಿರಸ್ಕಾರದ ಭಾವನೆಗಳು ಕಾಣಲಿಲ್ಲ. ಪ್ರೀತಿ ವಾತ್ಸಲ್ಯದ ಮೂರ್ತಿಯಾಗಿದ್ದರು. ಸತೀಶ ಬಯಸಿದ್ದನ್ನು ಪಡೆದಿದ್ದ. ತಾನು ಮತ್ತು ಸುಜಿ ಬಯಸಿದಂತೆ ಅಪ್ಪ ಅಮ್ಮನ ಮುಂದೆ ಸತೀಶ ತಾಳಿ ಕಟ್ಟಿದ್ದ. ಕೋಟಿ ಕೋಟಿ ಕೊಟ್ಟರು ಸಿಕ್ಕದ ಆನಂದ ಸತೀಶನ ಪಾಲಿಗೆ ಒಲಿದಿತ್ತು. ಮನಸಾರೆ ಆನಂದ ಬಾಷ್ಪ ಸುರಿಸಿದ. ಮಗನಿಗೆ ಮನಸಾರೆ ಹರಸಿದರು. ಕಳೆದುಕೊಂಡಿದ್ದ ಸುಖ, ಶಾಂತಿ, ನೆಮ್ಮದಿ ದೊರಕಿತ್ತು. ಆನಂದದಿಂದ ತೇಲಿ ಹೋಗಿದ್ದ ಸತೀಶ. ಮಗ ಮತ್ತು ಸುಜ್ಜಿಯನ್ನು ಒಟ್ಟಿಗೆ ನಿಲ್ಲಿಸಿ ತಾವು ತಂದಿದ್ದ ಹಣವಿಟ್ಟಿದ್ದ ಲಕೋಟೆಯನ್ನು ಇಬ್ಬರ ಕೈಗಿತ್ತು. ಇದರಲ್ಲಿ ಸ್ವಲ್ಪ ಹಣ ಇದೆ, ಮನೆಗೆ ಉಪಯೋಗವಾಗುವ ವಸ್ತು ಖರೀದಿಸಿ ಎಂದರು ಪ್ರಭಾಕರ್ ರಾವ್. ಇದೆಲ್ಲ ಬೇಡಪ್ಪ, ನಿಮ್ಮ ಆಶೀರ್ವಾದ ಸಾಕು ಎಂದ ಸತೀಶ. ಹೌದು ಮಾವ, ನಮಗೆ ನಿಮ್ಮ ಆಶೀರ್ವಾದ ಮುಖ್ಯ. ನೀವು ಇಲ್ಲಿ ಬಂದು ಹರಸಿದ್ದೇ ಬೆಲೆ ಕಟ್ಟಲಾಗದ ಉಡುಗೊರೆ. ಈ ಭಾಗ್ಯಕ್ಕಿಂತ ಮತ್ತೇನು ಬೇಕು ಎಂದಳು ಸುಜಿ. ಅವಳ ಮಾತಿಗೆ ಏನು ಹೇಳಬೇಕೆಂದು ರಾವಿಗೆ ತಿಳಿಯಲಿಲ್ಲ. ಸರಸ್ವತಿಯವರು ಮಧ್ಯಪ್ರವೇಶಿಸಿ, ಹಾಗೆ ಹೇಳಬೇಡ ಮಗಳೇ, ನಮ್ಮ ಕರ್ತವ್ಯನ ಈಗಲಾದರೂ ಮಾಡೋದಕ್ಕೆ ಅವಕಾಶ ಮಾಡಿಕೊಡು ಎಂದರು. ತಾನು ಬೇಡ ಎಂದು ಹೇಳಿದ್ದು ಅವರಿಗೆ ಬೇಸರವಾಗಿರಬಹುದು. ಅವರ ಧ್ವನಿಯಲ್ಲಿ ಕೋರಿಕೆ ಇತ್ತು. ಇದರಿಂದ ಸುಜಿಗೆ ಮುಜುಗರವಾಯಿತು. ಅಪ್ಪ ಅಮ್ಮ ಬೇಡಿಕೊಳ್ಳಬಾರದು, ಅವರಿಗೆ ಹೇಳುವ ಅಧಿಕಾರ ಇದೆ ಎಂದು ಯೋಚಿಸಿ ಹೇಳಿದಳು. ತಾವು ದೊಡ್ಡವರು, ಹಾಗೆ ವಿನಂತಿಸಬಾರದು. ನಿಮಗೆ ನಮ್ಮ ಮೇಲೆ ಅಧಿಕಾರ ಇದೆ. ಹಾಗಿದ್ದರೆ ನೀವು ಇದನ್ನು ಸ್ವೀಕರಿಸಲೇಬೇಕು ಎಂದು ಲಕೋಟೆ ನೀಡಿದರು. ಮರು ಮಾತಾಡದೆ ಲಕೋಟೆಯನ್ನು ಸ್ವೀಕರಿಸಿ ಇಬ್ಬರಿಗೂ ನಮಸ್ಕರಿಸಿದರು. ಸರಸ್ವತಿಯವರು ಸುಜಿಗಾಗಿ ತಂದಿದ್ದ ರೇಷ್ಮೆ ಸೀರೆ ಕೊಟ್ಟರು. ಸೀರೆ ನೋಡಿ ಸಂತೋಷಗೊಂಡು ಚೆನ್ನಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದಳು. ಶ್ಯಾಮರಾಯರು ಮತ್ತು ಮಹಾಲಕ್ಷ್ಮಿಯವರು ತಮ್ಮ ಮಗಳಿಗೆ ಆಶೀರ್ವಾದ ಮಾಡಿದ್ದನ್ನು ನೋಡಿ ಭಾವುಕರಾಗಿದ್ದರು. ಪ್ರಭಾಕರ್ ರಾವ್ ಮತ್ತು ಸರಸ್ವತಿಯವರಿಗೆ ಕೈ ಮುಗಿದು, ಸುಜಾತ ಇನ್ನು ಮುಂದೆ ತಮ್ಮ ಮಗಳು, ನಾವಿನ್ನು ಹೊರಡುತ್ತೇವೆ, ಅನುಮತಿ ನೀಡಿ ಎಂದರು. ಸುಜಿಯನ್ನು ಹತ್ತಿರ ಕರೆದ ಸರಸ್ವತಿಯವರು ಅವಳ ಎರಡೂ ಕೈಗಳನ್ನು ಭದ್ರವಾಗಿ ಹಿಡಿದುಕೊಂಡು, ಸುಜಿ, ತಾಯಿಯಾಗಿ ನಾನು ಪ್ರೀತಿ, ಮಮತೆ, ವಾತ್ಸಲ್ಯ ತೋರಿ ಸತೀಶನನ್ನು ಬೆಳೆಸಲಿಲ್ಲ. ಹೆಂಡತಿಗಿಂತ ಹೆಚ್ಚಾಗಿ ಅವನಿಗೆ ತಾಯಿ ಅಗತ್ಯವಿದೆ. ನೀನು ಪತ್ನಿಯಾಗಿ ತಾಯಿಯಾಗಿ ಅವನನ್ನು ನೋಡ್ಕೊ ಮಗಳೇ ಎಂದು ಕೈ ಮುಗಿದರು. ಅತ್ತೆಯ ಮಾತು ಕೇಳಿ ಮೂಕಳಾದಳು. ಪ್ರತಿಕ್ರಿಯೆ ಹೇಗೆ ನೀಡಬೇಕೆಂದು ತಿಳಿಯದೆ ಚಡಪಡಿಸಿ ಮಗುವಿನಂತೆ ಅವರನ್ನು ಒಪ್ಪಿಕೊಂಡಳು. ಸತೀಶ ಎಲ್ಲವನ್ನೂ ನೋಡುತ್ತಾ ನಿಂತಿದ್ದ. ಭಾವುಕನಾಗಿದ್ದ. ಮಾತುಗಳು ಹೊರಳಲಿಲ್ಲ. ಮೌನವೇ ಮಾತಾಗಿತ್ತು. ಅಪೂರ್ವ ಕ್ಷಣ. ಕರುಣಿಸಿದ ದೇವರಿಗೆ ಮನದಲ್ಲೇ ವಂದಿಸಿದ. ನಾಳೆಗೆ ಮುಂದುವರಿಯುವುದು. ಆಡಿಯೋ ಕೇಳಿ ಅಭಿಪ್ರಾಯ ತಿಳಿಸಿ, ಶೇರ್ ಮಾಡಿ ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಾದಂಬರಿಯನ್ನು ಓದಲು ಪುಸ್ತಕ ಬೇಕಾಗಿದ್ದಲ್ಲಿ ಸರಸ್ವತಿ ಪ್ಯಾರಡೈಸ್ ಮೈಸೂರು, ಮೊಬೈಲ್ ನಂಬರ್ 944480377762 ಇವರನ್ನು ಸಂಪರ್ಕಿಸಿ. ಧನ್ಯವಾದಗಳು.